So this is benzylic alcohol. Sir, allylic. Yes, it's not benzylic. This is allylic. Benzylic allylic ಏನು difference ಇದೆ ಹಂಗಾರೆ ಇಲ್ಲಿ? Sir, in benzene OH group directly attach ಆಗಿರುತ್ತೆ. Allylic ಅಲ್ಲಿ attached to carbon, adjacently double bond ಇರುತ್ತೆ. No. Benzylic ಗೆ ಡೈರೆಕ್ಟ್ ಆಗಿ OH ಅಟ್ಯಾಚ್ ಆಗಲ್ಲ. ಸರ್ ಬೆಂಜಿಲಿಕ್ ಗೆ CH3 ಗ್ರೂಪ್ ಜೊತೆಗೆ OH ಅಟ್ಯಾಚ್ ಆಗಿರುತ್ತೆ ಸರ್. ಅಲೈಲಿಕ್ ಗೆ ಡೈರೆಕ್ಟ್ ಟಚ್. ಓಕೆ. ಸೊ ನಮ್ಗೆ ಡೆಫಿನೇಷನ್ ಪ್ರಕಾರ ನೋಡಿ, ಬೆಂಜಿಲಿಕ್ ಆಗ್ಲಿ ಅಲೈಲಿಕ್ ಆಗ್ಲಿ ಎರಡು ಕೇಸಲ್ಲೂ ಅಡ್ಜಸೆಂಟ್ ಕಾರ್ಬನ್ ಗೆ OH ಇರುತ್ತೆ, ಡೈರೆಕ್ಟ್ ಆಗಿ ಬರೋದೇ ಇಲ್ಲ. ಅಲೈಲಿಕ್ ಅಲ್ಲಿ ಅಡ್ಜಸೆಂಟ್ ಕಾರ್ಬನ್ ಅಲ್ಲಿ ಡಬಲ್ ಬಾಂಡ್ ಇರಬೇಕು. ದ ಕಾರ್ಬನ್ ಟು ವಿಚ್ OH is attached to that next ಅಲ್ಲಿ ಡಬಲ್ ಬಾಂಡ್ ಇರಬೇಕು. ಬೆಂಜಿಲಿಕ್ ಅಲ್ಲೂ ಅಷ್ಟೇ, ಯಾವಾಗ ಕಾರ್ಬನ್ ಗೆ OH ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿರುತ್ತೆ ಅದು ಅಡ್ಜಸೆಂಟ್ ಕಾರ್ಬನ್ ಗೆ ಬೆಂಜಿನ್ ಅಟ್ಯಾಚ್ ಆಗಿರುತ್ತೆ. ಸೊ ಡೈರೆಕ್ಟ್ ಆಗಿ ಇಲ್ಲಿ ಯಾವ್ದು ಬರಲ್ಲ. ನಾವು ಮೇಜರ್ ಆಗಿ ಯಾವ ವಿಷಯನ ಇಲ್ಲಿ ಮರಿತಾ ಇದೀವಿ ಅಂದ್ರೆ, ಇಲ್ಲಿ ಕಾಂಜುಗೇಷನ್ ನ ಮರಿತಾ ಇದೀವಿ ಅಥವಾ ಆಲ್ಟರ್ನೇಟಿವ್ ಡಬಲ್ ಬಾಂಡ್ಸ್ ಅನ್ನೋದನ್ನ ಮರಿತಾ ಇದೀವಿ. ಬೆಂಜಿಲಿಕ್ ಬರ್ಬೇಕು ಅಂದ್ರೆ ನಿಮ್ಗೆ ಆಲ್ಟರ್ನೇಟಿವ್ ಡಬಲ್ ಬಾಂಡ್ಸ್ ಇರಬೇಕು ಅಥವಾ ಕಾಂಜುಗೇಷನ್ ಆಗುವಂತದ್ದನ್ನ ನಾವು ನೋಡ್ಬೇಕು. ಇಟ್ ಮೀನ್ಸ್ ಇದು ಬೆಂಜಿನ್ ರಿಂಗ್ ಇರ್ಬೇಕು. ಇಲ್ಲಿ ಇರೋದು ಬೆಂಜಿನ್ ರಿಂಗ್, ಇಲ್ಲಿ ಏನೋ ಬರ್ದಿರೋದು. No, sir. It's not benzene. Yes, it's not benzene. So this is how we people get confused. Not only you, ನಾವೂನು ಕೂಡ ಕನ್ಫ್ಯೂಸ್ ಆಗ್ತೀವಿ. ಏನಕ್ಕೆ ಅಂದಾಗ, ಸೊ ಸ್ವಲ್ಪ ಕ್ಲಾರಿಟಿ ಇರಬೇಕು. ಅದಕ್ಕೆ ಅನಲೈಸ್ ಮಾಡಬೇಕು ಕ್ವಶನ್ ನ ನೀಟಾಗಿ. ಅನಲೈಸ್ ಮಾಡಿ ದೆನ್ ವಿ ಹ್ಯಾವ್ ಟು ಆನ್ಸರ್ ದಟ್ ಒನ್. ಓಕೆ, ಸೊ ಇಲ್ಲಿ ಕೊಟ್ಟಿರುವಂತದ್ದು ಹಾಗಾದ್ರೆ ನಮ್ಗೆ ದಟ್ ಇಸ್ ನಾಟ್ ಬೆಂಜಿಲಿಕ್ ಬಟ್ ದಟ್ ಇಸ್ ಅಲೈಲಿಕ್. ಓಕೆ ಫೈನ್. ಈಗ ಅಲೈಲಿಕ್ ಆಲ್ಕೋಹಾಲ್ ತಗೊಂಡ್ಮೇಲೆ ನಾವೇನ್ ಡಿಸ್ಕಸ್ ಮಾಡಿದ್ವಿ ಇಲ್ಲಿ ತನಕನು, ಇಲ್ಲಿರುವಂತದ್ರಲ್ಲಿ ಈಗ ನೋಡಿ ಯಾವುದು ಅಲೈಲಿಕ್ ಕಾರ್ಬನ್ ಯಾವ್ದಾಗಿದೆ ನೋಡ್ಬೇಕು, ರೈಟ್? ಸೊ ಸಿ ಅಲೈಲಿಕ್ ಅಂದಾಗ ಇದಕ್ಕೆ OH ಅಟ್ಯಾಚ್ ಆಗಿದೆ ಅಂದ್ರೆ ಇದು ಅಡ್ಜಸೆಂಟ್ ಕಾರ್ಬನ್ ಅಲ್ಲಿ ಡಬಲ್ ಬಾಂಡ್ ಇರ್ಬೇಕು. Am I right? ಇನ್ನೊಂದ್ಸಲ ಈಗ ಅಲೈಲಿಕ್ ಅಲ್ಲಿ ಏನಾಗುತ್ತೆ, ಸೊ ಯಾವ ಕಾರ್ಬನ್ಗೆ OH ಅಟ್ಯಾಚ್ ಆಗಿರುತ್ತೋ ಅದ್ರದ್ದು ಅಡ್ಜಸೆಂಟ್ ಕಾರ್ಬನ್ ಅಲ್ಲಿ ಏನಿರುತ್ತೆ, ನಮ್ಗೆ ಡಬಲ್ ಬಾಂಡ್ ಇರುತ್ತೆ. ಡಬಲ್ ಬಾಂಡ್. ಇದು ಅಲೈಲಿಕ್ ಆಲ್ಕೋಹಾಲ್. ಸೊ ಇದ್ರಲ್ಲಿ ನಾನು ಅಲೈಲಿಕ್ ಕಾರ್ಬನ್ ಯಾವುದು ಅಂತ ಫೈಂಡ್ ಔಟ್ ಮಾಡ್ಬೇಕು ಫಸ್ಟ್. ಈಗ ಫಸ್ಟ್ ನೋಡಿದ್ರೆ ಇಲ್ಲೊಂದು ಕಾರ್ಬನ್ ಇದೆಯಾ, ನಾನು ಜಸ್ಟ್ ಮಾರ್ಕ್ ಮಾಡ್ತೀನಿ ಅದನ್ನ. ಇಲ್ಲೊಂದು ಕಾರ್ಬನ್ ಇದೆಯಾ, ಇಲ್ಲೊಂದು ಕಾರ್ಬನ್ ಇದೆ ನೋಡಿ. ಈ ಕಾರ್ಬನ್ ಇದಕ್ಕೆ OH ಅಟ್ಯಾಚ್ ಆಗಿದೆ, ಇದ್ರದ್ದು ಅಡ್ಜಸೆಂಟ್ ಕಾರ್ಬನ್ ಗೆ ಡಬಲ್ ಬಾಂಡ್ ಇದೆ. ಕ್ಲಿಯರ್ ಆಗ್ತಿದ್ಯಾ? ಪುನಃ ಇಲ್ಲೂ ಬನ್ನಿ, ಈ ಕಾರ್ಬನ್ ಇದಕ್ಕೆ OH ಅಟ್ಯಾಚ್ ಆಗಿದೆ, ಇದ್ರದ್ದು ಅಡ್ಜಸೆಂಟ್ ಕಾರ್ಬನ್ ಅಲ್ಲಿ ಡಬಲ್ ಬಾಂಡ್. ಸಿಮಿಲರ್ಲಿ ಯು ಕ್ಯಾನ್ ಸಿ ಹಿಯರ್ ಇನ್ ದಿಸ್ ಕೇಸ್. ಬಟ್ ಈ ಕೇಸಲ್ಲಿ ಆಗುತ್ತಾ ನೋಡಿ, ಈ ಕೇಸಲ್ಲಿ ಈ OH ಈ OH ಆಗಲ್ಲ. ದಟ್ OH ಇಸ್ ನಾಟ್ ಪಾಸಿಬಲ್. ಸೊ ಹಂಗಾದ್ರೆ ನನ್ಗೆ ಈ OH ನ ಕನ್ಸಿಡರ್ ಮಾಡಬಾರ್ದು ರಿಯಾಕ್ಷನ್ಗೆ. ಅಂದ್ರೆ ಈ OH ಆಕ್ಸಿಡೇಷನ್ ಆಗಲ್ಲ ಅಂತ ಇಲ್ಲಿರುವಂತದ್ದು. ಈ OH ಆಕ್ಸಿಡೇಷನ್ ಆಗಲ್ಲ, ಅದು ಹಂಗೆ ಉಳ್ಕೊಬಿಡುತ್ತೆ. ಹಾಗಾದ್ರೆ ಆಕ್ಸಿಡೇಷನ್ ಆಗೋದ್ರಲ್ಲಿ ಪಾಸಿಬಿಲಿಟೀಸ್ ಯಾವ್ದಿರೋದು? 1, 2, 3. ಈ 3 ಮಾತ್ರ ಪಾಸಿಬಿಲಿಟೀಸ್ ಇರೋದು. ಈ 3ಅಲ್ಲಿ ಆಕ್ಸಿಡೇಷನ್ ಆಗುತ್ತೆ. ಬಟ್ ಆಮೇಲೆ ನಾವ್ ಇನ್ನೂ ನೋಡೋದಾದ್ರೆ ನಿಮ್ಗೆ, ಸೊ ಈ ಕೇಸಲ್ಲಿ ಇಲ್ಲಿ ಅಟ್ಯಾಚ್ ಆಗಿರೋ ಕಾರ್ಬನ್ ಟರ್ಷರಿ ಇದೆ ನೋಡಿ, ಹೌದಾ? ದಿಸ್ ಕಾರ್ಬನ್ ಇಸ್ ಟರ್ಷರಿ. ನಾಲ್ಕು ಅಟ್ಯಾಚ್ ಆಗಿದೆ ಅಲ್ವಾ, ಇದು ಟರ್ಷರಿ ಕಾರ್ಬನ್ ಆಗುತ್ತೆ. ಕ್ಲಿಯರ್? ಸೊ ಟರ್ಷರಿ ಕಾರ್ಬನ್ ಆಗಿರೋದ್ರಿಂದ ಇಲ್ಲೂ ಕೂಡ ನಮ್ಗೆ, ಇದ್ರಲ್ಲೂ ಕೂಡ ಈ ಜಾಗಕ್ಕೂ ಆಕ್ಸಿಡೇಷನ್ ಆಗಲ್ಲ. ಇಲ್ಲೂ ಕೂಡ ಆಕ್ಸಿಡೇಷನ್ ಅಲ್ಲ, ಅದು ಕೂಡ ಹಂಗೆ ಉಳ್ಕೊಳ್ಳುತ್ತೆ. ಸೊ ಇನ್ನು ಈ ಜಾಗದಲ್ಲಿ ನೋಡ್ಬೇಕು ಈ OH. ಸೊ ಈ OH ಅಲ್ಲಿ ಅಬ್ಸರ್ವ್ ಮಾಡಿದ್ರೆ, ಸೊ ಈ ಕಾರ್ಬನ್ ಏನಿದೆ ಅದಕ್ಕೆ ಇನ್ನೊಂದು ಕಾರ್ಬನ್ ಮತ್ತಿಲ್ಲಿ ನೋಡಿ, ಇದು ಆಕ್ಚುಲಿ ಇದನ್ನು ಕೂಡ ಆಗಲ್ಲ, ಇದನ್ನು ಕೂಡ ಅಲೈಲಿಕ್ ಆಗಲ್ಲ. ನೋಡಿ ಚೆಕ್ ಮಾಡಿ, ಆಗಲ್ಲ ಸರ್, ಅದು ಕೂಡ ಆಗಲ್ಲ.
ಓಕೆ, ಹಿಂಗಿದೆ ಕಾರ್ಬನ್ ಆಕ್ಚುಲಿ. ಸೊ ಇಲ್ಲಿ ಈ ಕಾರ್ಬನ್ಗೆ ಇನ್ನೊಂದು ಕಾರ್ಬನ್ ಇಲ್ಲಿದೆ ನೋಡಿ. ಸೊ ಇದೊಂದು ಕಾರ್ಬನ್. ಸೊ ಇದು ಕೂಡ ನಮ್ಗೆ ಅಲೈಲಿಕ್ ಆಗಲ್ಲ. ಸೊ ಇದು ಕೂಡ ಆಗಲ್ಲ ಅಲೈಲಿಕ್. ಸೊ ಇವೆರಡೇ ಆಗದ ಅಲೈಲಿಕ್. ಇವೆರಡರಲ್ಲಿ ಟರ್ಷರಿ ಆಗಲ್ಲ ರಿಯಾಕ್ಷನ್. ಸೊ ಆಗದ ಯಾವ್ದು? ಇದೊಂದೇ ಕಾಂಪೌಂಡ್ ರಿಯಾಕ್ಷನ್ ಆಗುತ್ತೆ, ಯಾಕಂದ್ರೆ ಇದು ಸೆಕೆಂಡರಿ. ಸೊ therefore so this remains as it is. ಕಾಂಜುಗೇಷನ್ ಏನು ಎಫೆಕ್ಟ್ ಆಗಲ್ಲ. ಕಾಂಜುಗೇಷನ್ ಆಗಿಂದ ಡಬಲ್ ಬಾಂಡ್ ಏನು ಎಫೆಕ್ಟ್ ಮಾಡಲ್ಲ, ಯಾಕಂದ್ರೆ ಅದು ಅಲೈಲಿಕ್ ಅಲ್ಲೇ ಇರಬೇಕು. ಸೊ ಇದು OH. ಈ ಜಾಗದಲ್ಲಿರೋ ಏನಾಗ್ಬೇಕು OH ಈಗ? at this position, yes, it Ketone. should be converted to ketone. ಇದು ನಿಮ್ಮ ಪ್ರಾಡಕ್ಟ್. ಅರ್ಥ ಆಗಿದ್ಯಾ? Yes sir. ಓಕೆ. ಸೊ ನಾವು ಅದಕ್ಕೆ ಫಸ್ಟ್ ಅಬ್ಸರ್ವ್ ಮಾಡ್ಕೊಬೇಕು, ಯಾವ್ದು ಅಲೈಲ್ ಕಾರ್ಬನ್ ಇದೆ ನೋಡ್ಕೊಬೇಕು. ಅದರಲ್ಲಿ ಮತ್ತೆ ಸೆಕೆಂಡರಿ ಟರ್ಷರಿ ನೋಡ್ಕೊಬೇಕು. ಯಾಕಂದ್ರೆ ನಮ್ಗೆ ಇಲ್ಲಿ MnO2 ಯೂಸ್ ಮಾಡಿದ್ಮೇಲೆ ನಮ್ಗೆ ಅದರಿಂದ ಟರ್ಷರಿ ಅಥವಾ ಆಲ್ಡಿಹೈಡ್ ಬರುತ್ತೆ. ಬಟ್ ಬೆಂಜಿಲಿಕ್ ಇದ್ದ ಕೇಸಲ್ಲಿ ನಮ್ಗೆ ಆಲ್ಡಿಹೈಡ್ಸ್ ಬರುತ್ತೆ, ಮತ್ತೆ ಟರ್ಷರಿ ಜೊತೆ ರಿಯಾಕ್ಷನ್ ಆಗಲ್ಲ ಇಲ್ಲಿ MnO. ಸೊ ಅದರಿಂದ ನಮ್ಗೆ ಇಲ್ಲಿ ಈ OH ಏನಿದೆ ಇದು ರಿಮೇನ್ಸ್ ಅನ್ಎಫೆಕ್ಟೆಡ್. ಟರ್ಷರಿ ಏನು ರಿಯಾಕ್ಷನ್ ಆಗಲ್ಲ. ಸೊ ಸೆಕೆಂಡರಿ ಇರೋದು ಕೀಟೋನ್ ಆಗಿ ಕನ್ವರ್ಟ್ ಆಯ್ತದೆ. ಟರ್ಷರಿ ಇನ್ನೊಂದು ಏನ್ ಹೇಳಿದೆ ಅಂದ್ರೆ ಟರ್ಷರಿ ಆಕ್ಸಿಡೇಷನ್ ಆಗಲ್ಲ ಅಂತಾನು ಹೇಳಿದ್ದೆ ನಾನು. ಸೊ ಇದನ್ನೇನು ಟಚ್ ಮಾಡಂಗಿಲ್ಲ Yes ನಾವು. sir. ಸೊ ಇದನ್ನೇನು ಟಚ್ ಮಾಡಂಗಿಲ್ಲ, ಸೆಕೆಂಡರಿ ಮಾತ್ರ ಟಚ್ ಮಾಡಬೇಕು. ಸೊ ಸೆಕೆಂಡರಿಯಿಂದ ಕೀಟೋನ್ ಬರುತ್ತೆ. ಸೊ ಇಷ್ಟು ಕ್ಲಿಯರ್ ಆಗಿದ್ಯಾ? ಓಕೆ. Yes sir. ಓಕೆ. ಸೊ ಇಲ್ಲಿ ತನಕ ಏನ್ ಡಿಸ್ಕಸ್ ಮಾಡಿದ್ವಿ, ಆಲ್ ಅಬೌಟ್ ದ ಕ್ಲೀವೇಜ್ ಆಫ್ OH ಬಾಂಡ್. ಸೊ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ದ ಕ್ಲೀವೇಜ್ ಆಫ್ CO ಬಾಂಡ್. CO ಬಾಂಡ್ಸ್ ಕ್ಲೀವೇಜ್. ಓಕೆ. ಸೊ CO ಬಾಂಡ್ ಕ್ಲೀವೇಜ್. ಸೊ CO ಬಾಂಡ್ ಕ್ಲೀವೇಜ್ ಹೋಗಕ್ಕಿಂತ ಮುಂಚೆ ನಾನು ಬಯೋಲಾಜಿಕಲ್ ಆಕ್ಸಿಡೇಷನ್ ಕೂಡ ಹೇಳಿದೆ ಆಫ್ ಮೆಥನಾಲ್ ಅಂಡ್ ಎಥನಾಲ್. ಸೊ ಯಾವ್ದು ಕನ್ಸಂಪ್ಷನ್ ಗೆ ಒಳ್ಳೇದು? Ethanol. ಓಕೆ. ಸೊ ಮೆಥನಾಲ್ ಕಾನ್ಸಂಟ್ರೇಷನ್ ಹ್ಯೂಮನ್ ಬಾಡಿಲಿ ಜಾಸ್ತಿ ಆದ್ರೆ ಏನ್ ಮಾಡ್ತಾರೆ? Intravenous infection inject ಮಾಡ್ತಾರೆ. ಇನ್ಫ್ಯೂಷನ್ ಅದು ಇನ್ಫ್ಯೂಷನ್ ಆಫ್ ಎಥನಾಲ್. ಎಥನಾಲ್ ಕಾನ್ಸಂಟ್ರೇಷನ್ ಆಡ್ ಮಾಡೋದ್ರಿಂದ ಮೆಥನಾಲ್ ನ ಫಾರ್ಮಿಕ್ ಆಸಿಡ್ ಆಗಿ ಮೆಥನೋಯಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗದೆ ಇರಂಗೆ ದಿಸ್ ಎಥನಾಲ್ ವಿಲ್ ಪ್ರಿವೆಂಟ್. ಓಕೆ. ಓಕೆ ಫೈನ್. So next we'll go with reaction involving cleavage of carbon and oxygen bond in alcohol. So the first point nododadre, the reaction involving cleavage of CO bond takes place only in alcohols. So idanna now again, it's a very clear point you should remember. OH bond cleavage alla illi CO bond du agadu yavralli alcohol case alli maatra anta heltare. The reaction involving cleavage of CO bond takes place only in alcohols. So phenols kuda idanna torsutte, but only with the presence of zinc. So adanna ನಾವು phenols ಹೋದಾಗ ಸ್ಟಡಿ ಮಾಡ್ತೀವಿ using zinc test. Okay. So phenol ಮತ್ತೆ ಆಲ್ಕೋಹಾಲ್ ಅಲ್ಲಿ ಕಾಣಿಸುತ್ತೆ ನಮಗೆ ಏನು ಕ್ಲೀವೇಜ್ ಆಫ್ CO bond. ಸೊ ಅದರಲ್ಲಿ ಫಸ್ಟ್ ನಾವೇನ್ ಮಾಡ್ತಿದ್ವಿ, ರಿಯಾಕ್ಷನ್ ವಿತ್ ಹೈಡ್ರೋಜನ್ ಹ್ಯಾಲೈಡ್ಸ್. ಸೊ ಹಿಯರ್ alcohol reacts with hydrogen halides to form alkyl halide. ಈ ರಿಯಾಕ್ಷನ್ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಏನ್ ಅರ್ಥ ಆಗುತ್ತೆ ಈಗ? ಆಲ್ಕೋಹಾಲ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಹ್ಯಾಲೈಡ್ಸ್ ಅಂತ ಇದೆ. ಆ ರಿಯಾಕ್ಷನ್ ಅಬ್ಸರ್ವ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಓದಿದೀವಿ ಅನ್ಸುತ್ತೆ ರಿಯಾಕ್ಷನ್. ಹ್ಯಾಲೋ ಆಲ್ಕಿನ್ಸ್. ಗ್ರೂಸ್ ಪ್ರೋಸೆಸ್ ಅಂತ ಓದಿದ್ವಿ. ಎಸ್, ಗ್ರೂಸ್ ಪ್ರೋಸೆಸ್ ಅಥವಾ ಪ್ರಿಪರೇಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ಮಾಡುವಾಗ ಇದೇ ಮೆಥಡ್ ನಾವು ಮಾಡಿದ್ವಿ ಸೇಮ್. ಅಲ್ಲಿ ಪ್ರಿಪರೇಷನ್ ಮಾಡಿದ್ವಿ, ಇಲ್ಲಿ ಅದೇ ಆಲ್ಕೋಹಾಲ್ ಸ್ಟಡಿಂಗ್ ಕೆಮಿಕಲ್ ಪ್ರಾಪರ್ಟೀಸ್ ಅಷ್ಟೇ. ಓಕೆ. ಸೇಮ್ ಅಲ್ಲೂ ಕೂಡ ನಾವ್ ಏನೇನು ಪ್ರಾಪರ್ಟೀಸ್ ಹೇಳಿದ್ವಿ ಅದೇ ಪ್ರಾಪರ್ಟೀಸ್ ಇಲ್ಲೂ ಕೂಡ. ಸೊ ಇಲ್ಲಿ ಕೂಡ ಏನಾಗುತ್ತೆ, ಕ್ಲೀವೇಜ್ ಆಫ್ COH ಬಾಂಡ್.
ಸೊ ಎರಡು ಕೇಸಲ್ಲಿ ಅಬ್ಸರ್ವ್ ಮಾಡಿ. ಸೊ ಕ್ಲೀವೇಜ್ ಆಫ್ OH ಬಾಂಡ್ ಹೇಳುವಾಗ, ಕ್ಲೀವೇಜ್ ಆಫ್ OH ಬಾಂಡ್ ಬಿಫೋರ್, ಸೊ ಅಲ್ಲೇನ್ ಹೇಳಿದೆ ನಾನು, ಯಾವುದು ಮೋರ್ ರಿಯಾಕ್ಟಿವ್ ಆಗಿರುತ್ತೆ ಅದ್ರದ್ದು ರಿಯಾಕ್ಟಿವಿಟಿ ಆರ್ಡರ್ ಏನಿರುತ್ತೆ ಅಂದಾಗ, ಕ್ಲೀವೇಜ್ ಆಫ್ OH ಬಾಂಡ್ ಗೆ ವಿ ಆಲ್ವೇಸ್ ಸೇಯಿಂಗ್ ದ ರಿಯಾಕ್ಟಿವಿಟಿ ಆರ್ಡರ್ ವಿಲ್ ಬಿ ಲೈಕ್ ದಿಸ್. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ದ ರಿಯಾಕ್ಟಿವಿಟಿ ಆರ್ಡರ್. ಯಾವುದಕ್ಕೆ? ಕ್ಲೀವೇಜ್ ಆಫ್ OH ಬಾಂಡ್ ಬಂದಾಗ. ಅದೇ ಕ್ಲೀವೇಜ್ ಆಫ್ COH ಬಾಂಡ್ ಬಂದಾಗ ದಟ್ ಈಸ್ ಗೋಯಿಂಗ್ ಟು ಬಿ ರಿವರ್ಸ್. ಓಕೆ, ಸೊ ದಿಸ್ ವೆರಿ ಇಂಪಾರ್ಟೆಂಟ್. ನಾವು ಕ್ಲೀವೇಜ್ ನ ಕೂಡ ನೋಡ್ಕೊಂಡು ಕೊಟ್ಟಿರುವಂತ ಕಾಂಪೌಂಡ್ ಅಲ್ಲಿ ಟರ್ಷರಿ ಮೋರ್ ರಿಯಾಕ್ಟ್ ಆಗಿರುತ್ತಾ, ಪ್ರೈಮರಿ ಮೋರ್ ರಿಯಾಕ್ಟ್ ಆಗಿರುತ್ತಾ ಅನ್ನೋದನ್ನ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್. ಕ್ಲೀವೇಜ್ ಆಫ್ OH ಬಾಂಡ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಅಂದ್ರೆ ದೇರ್ ವಿಲ್ ಫೈಂಡ್ primary is more reactive, but when the same condition if you are observing the cleavage of CO bond, at that case tertiary is more reactive. So you people need to remember this thing, is very important. Okay, so next cleavage of CO bond, as I was saying, reaction with the hydrogen halides. So reaction with hydrogen halides ಅಲ್ಲಿ ಇಲ್ಲೂ ಕೂಡ ನಾವು ಪ್ರೈಮರಿ ಆಲ್ಕೋಹಾಲ್, ಸೆಕೆಂಡರಿ ಆಲ್ಕೋಹಾಲ್, ಹಾಗೆ ರೀತಿ ಟರ್ಷರಿ ಆಲ್ಕೋಹಾಲ್ ನ ತಗೋತೀವಿ. ಸೊ ಈಗ ಆಲ್ರೆಡಿ ಆಸ್ ಯು ಪೀಪಲ್ saw that in the cleavage of CO bond, tertiary is going to be more reactive than secondary and primary. So I'll give one example. So reaction with the halogen acids ಗೆ ನೀವು ಜನರಲ್ ಈಕ್ವೇಶನ್ ನೋಡಿದ್ದೀರಾ? No need to explain much more about this. So just ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಾವು ಅಲ್ಲಿಗೂ ಇಲ್ಲಿಗೂ ಕಂಪ್ಯಾರಿಸನ್, ಏನಿಲ್ಲ ಅಲ್ಲಿ ಓದಿರೋದೇ ಸೇಮ್ ಇಲ್ಲೂ ಕೂಡ ಏನ್ ಡಿಫ್ರೆನ್ಸ್ ಏನಿಲ್ಲ. ಓಕೆ, ಸೊ ಇಲ್ಲಿ ನಾವೇನ್ ಮಾಡಿದ್ವಿ, ಯು ಪೀಪಲ್ ಹೋಪ್ ಯು ಪೀಪಲ್ ರಿಮೆಂಬರ್ ದಟ್ ಅವೇ ಯೂಸ್ ದ ಲೂಕಾಸ್ ರಿಯೇಜೆಂಟ್ ಅಂತ ಒಂದು ಯೂಸ್ ಮಾಡಿದೆ ನಾನು. Do you people remember that? Yes, sir. Yes, sir. Okay. So ಏನಂತ ಹೇಳ್ಬೋದಾ ಲೂಕಾಸ್ ರಿಯೇಜೆಂಟ್? Anhydrous anhydrous 2 plus concentrated HCl. Yes. Anhydrous zinc chloride and concentrated HCl. Okay. ಓಕೆ, ಸೊ ಈ ಕೇಸಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಆಲ್ಕೋಹಾಲ್ ಯಾವ್ದಿದೆ ಅಂದ್ರೆ ಇಲ್ಲಿ ನಮ್ಗೆ ಪ್ರೈಮರಿ ಇದೆ ನೋಡಿ, ಇಲ್ಲಿ ROH ತಗೊಂಡಿದ್ರಲ್ಲಿ ಇದು ಪ್ರೈಮರಿ ಇದೆ. ಸೊ ಪ್ರೈಮರಿ ಇದ್ದಾಗ ನಮ್ಗೆ ಈ ಕೆಟಲಿಸ್ಟ್ ಗಳನ್ನ ಯೂಸ್ ಮಾಡ್ಬೇಕು, ಮತ್ತೆ ಅದೇ ಅಸಿಡಿಕ್ ಕಂಡೀಷನ್ಸ್ ಯೂಸ್ ಮಾಡ್ಬೇಕು, HCl ಅನೈಡ್ರಸ್. ಬಟ್ ಅದೇ ನಾನು ಟರ್ಷರಿ ತಗೊಂಡ್ರೆ ಇದೇನು ಕಂಡೀಷನ್ ಬೇಡ, ಅದು ಹಾಗೆ ರಿಯಾಕ್ಟ್ ಆಗುತ್ತೆ. ಸೊ ದ ಸೇಮ್ ಥಿಂಗ್ ಐ ಟೋಲ್ಡ್ ದೇರ್ ಇನ್ ದ ಆಲ್ಕೋಹಾಲ್. ಓಕೆ, ಸೊ ಅದೇನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಟರ್ಷರಿ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಸೆಕೆಂಡರಿ ಅಂಡ್ ಪ್ರೈಮರಿ. ಸೊ ದಿಸ್ ಸೇಮ್ ಥಿಂಗ್. ಓಕೆ, ಇಲ್ಲಿ ಬಾಂಡ್ ಕ್ಲೀವೇಜ್ ಆಗೋದು ನೋಡಿ. ದಿಸ್ ಇಸ್ ದ ಕೇಸ್ ವೇರ್ ದ ಬಾಂಡ್ ಕ್ಲೀವೇಜ್ ಆಫ್ಟರ್ C ಮತ್ತೆ O ಮಧ್ಯ ಬಾಂಡ್ ಕ್ಲೀವೇಜ್ ಆಗುತ್ತೆ. ಸೊ ದಿಸ್ ಫಾಲೋಸ್ ಟರ್ಷರಿ, ಸೆಕೆಂಡರಿ ಅಂಡ್ ಪ್ರೈಮರಿ ಆಲ್ಕೋಹಾಲ್. ಅದೇ ರೀತಿ ಹ್ಯಾಲೋಜನ್ ಆಸಿಡ್ಸ್ ಫ್ರೆಂಡ್, ಇಟ್ ಫಾಲೋಸ್ okay, the same thing. So tertiary alcohols ಗೆ there is no requirement of any ZnCl2 ಅಥವಾ concentrated ಏನು ಬೇಕಲ್ಲ, ಹಾಗೆ ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲಿ, ರೂಮ್ ಕಂಡೀಷನ್ಸ್ ಅಲ್ಲೇ ರಿಯಾಕ್ಷನ್ ಪಾಸಿಬಲ್ ಆಗುತ್ತೆ. ಸೊ ಟರ್ಷರಿ, ಸೆಕೆಂಡರಿ, ಪ್ರೈಮರಿಗಿಂತನೂ ಮೋರ್ ರಿಯಾಕ್ಟಿವ್ ಯಾವ್ದಾಗುತ್ತೆ ಅಂದ್ರೆ you can take benzyl alcohol and also you can take allyl alcohols. So that is going to be the reactivity order of alcohols. So allyl is more reactive than benzyl. After that tertiary, secondary and primary. So ಇಲ್ಲಿ ಯಾವ ಟೈಪ್ ಆಫ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಿದೆ ಹೇಳ್ಬೋದಾ ಈ ರಿಯಾಕ್ಷನ್ ಅಲ್ಲಿ?
Electrophilic. No, it's not electrophilic. Nucleophilic. Sir, nuclear Nucleophilic substitution. SN1 reaction. ಹೌದು ಹೌದು. SN1 ಎಲ್ಲಾ Same ಕೇಸ್ to ಸೇಮ್ ಆಗ್ತಿದ್ಯಾ? ಟರ್ಷರಿ, ಸೆಕೆಂಡರಿ, ಪ್ರೈಮರಿ ಯಾವ ತರ ನೋಡ್ರಿ SN1 ಆಗ್ತಿದ್ಯಾ? ಇಲ್ಲ ಸರ್. Not ಟರ್ಷಿಯರಿಲಿ SN1, ಪ್ರೈಮರಿಲಿ SN2. ಸೊ ಅದನ್ನು ಕೂಡ ಇಲ್ಲಿ ರಿಮೆಂಬರ್ ಮಾಡ್ಕೊಬೇಕು ನಾವು. ಸೊ ದಟ್ಸ್ ವಾಟ್ ಯು ಪೀಪಲ್ ನೀಡ್ ಟು ರಿಮೆಂಬರ್. ಓಕೆ, ಸೊ ಪ್ರೈಮರಿ ಆಲ್ಕೋಹಾಲ್ಸ್ ಇದ್ರೆ SN2 ಫಾಲೋ ಮಾಡುತ್ತೆ. ಅದೇ ರೀತಿ ಟರ್ಷರಿ ಇದ್ರೆ SN1 ಮೆಕಾನಿಸಮ್ ಫಾಲೋ ಮಾಡುತ್ತೆ. ಸೆಕೆಂಡರಿ ಆಲ್ಕೋಹಾಲ್ ಏನಿದ್ರೆ SN1 ಅಥವಾ SN2 ಯಾವ್ದಾದ್ರು ಆಗುತ್ತೆ. ಇಷ್ಟು ಕ್ಲಿಯರ್ ಆಗಿದೆಯಾ? ಸೊ ಇದು ಫಸ್ಟ್ ರಿಯಾಕ್ಷನ್ ಟೈಪ್ ಕ್ಲೀವೇಜ್ ಆಫ್ CO ಬಾಂಡ್ ಅಲ್ಲಿ. ಸೊ ನೆಕ್ಸ್ಟ್ ಅದೇ ರೀತಿ ನಾವು PCl5 ಮತ್ತೆ PCl3 ತಗೊಂಡು ಕೂಡ ರಿಯಾಕ್ಷನ್ ಮಾಡಿದ್ವಿ. PCl3 ಅಂಡ್ PCl5 ನ ಕೂಡ ತಗೊಂಡು ರಿಯಾಕ್ಷನ್ ಮಾಡಿದ್ವಿ. ಸೊ ಅದು ಜಸ್ಟ್ ನಾನು ಜನರಲ್ ರಿಯಾಕ್ಷನ್ಸ್ ಬರೀತೀನಿ. So you'll get phosphoric acid, you are going to get H3PO3. Similarly, if you take PCl5, so that will give you RCl plus HCl plus POCl2. PCl3, yes. Sorry. Okay, so ಅದೇ ರೀತಿ ಥಿಯೋನೈಲ್ ಕ್ಲೋರೈಡ್ ಜೊತೆ ನಾವು ರಿಯಾಕ್ಷನ್ ಮಾಡಿದ್ವಿ. ಸೇಮ್ ಎಲ್ಲದು ಅದೇ ಕೇಸ್, ಏನ್ ಚೇಂಜಸ್ ಮಾಡ್ತಾ ಇಲ್ಲ. ನೀವು ಅಲ್ಲಿ ಏನ್ ಓದಿದ್ರೆ ಅದನ್ನೇ ಅರ್ಧ. RCl plus SO2 plus HCl. ಸೇಮ್ ರಿಯಾಕ್ಷನ್ಸ್, ಅದಕ್ಕೆ ಇದ್ರ ಬಗ್ಗೆ ನಾನು ಜಾಸ್ತಿ ಡಿಸ್ಕಸ್ ಮಾಡಕ್ ಹೋಗಲ್ಲ. ಇದು ಸೇಮ್ ರಿಯಾಕ್ಷನ್ ವಾಟ್ ವಿ ಹ್ಯಾವ್ ಡಿಸ್ಕಸ್ ದೇರ್, ಅದನ್ನೇ ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿ ಇಲ್ಲಿ ನಾವು ನೈಟ್ರಿಕ್ ಆಸಿಡ್ ಇಂದ ನೈಟ್ರಿಕ್ ಆಸಿಡ್ ನ ಕೂಡ ತಗೊಂಡು ರಿಯಾಕ್ಟ್ ಮಾಡ್ಬೋದು. ನೈಟ್ರಿಕ್ ಆಸಿಡ್ ನ ತಗೊಂಡಾಗ, ಸೊ ನೈಟ್ರಿಕ್ ಆಸಿಡ್ ಇಸ್ HNO3, ಅದನ್ನ ಈಗ ಬರ್ಕೋತೀನಿ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇಲ್ಲಿ ವಾಟರ್ ಎಲಿಮಿನೇಟ್ ಆಗುತ್ತೆ ನೋಡಿ, ದಿಸ್ ಇಸ್ ದ ವಾಟರ್ ಎಲಿಮಿನೇಟ್. ಇಲ್ಲಿ ಕ್ಲೀವೇಜ್ ಆಯ್ತು CO ಬಾಂಡ್, ವಾಟರ್ ಎಲಿಮಿನೇಟ್ ಆಗಿ ನಮಗೆ RNO2 ಬರುತ್ತೆ. RONO2 ಸಾರಿ. RONO2 plus water. So idu using nitric acid. Okay, so alcohols when reacts with nitric acid, they form alkyl nitrates. Okay, so they are going to form alkyl nitrates. Alkyl nitrate. So these are some of the reactions which involve the cleavage of CO bond. Okay, so CO bond cleavage ಆಗಿರೋದಕ್ಕೆ reactions ಯಾವ್ದಿದೆ ಅಂದ್ರೆ ಇದಿಷ್ಟು ಎಕ್ಸಾಂಪಲ್ಸ್ ಆಗುತ್ತೆ. ಸೊ ಇದಿಷ್ಟನ್ನು ನಾವು you can consider for as an example. Okay, ಇಷ್ಟು ಕ್ಲಿಯರ್ ಆಗಿದೆ ಎಲ್ರಿಗೂ? Yes sir. Okay. Yes sir. So next the very important part is ಲೂಕಾಸ್ ರಿಯೇಜೆಂಟ್. ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಸ್ವಲ್ಪ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಲೂಕಾಸ್ ರಿಯೇಜೆಂಟ್, ಸೊ ಅದ್ರ ಬಗ್ಗೆ ನೋ ನೀಡ್ ಟು ಡಿಸ್ಕಸ್ ಮೋರ್. ಬಟ್ ಅದ್ರದ್ದು ರಿಯಾಕ್ಷನ್, ಅದ್ರದ್ದು ಮೆಕ್ಯಾನಿಸಮ್ ನಾವು ಚೆಕ್ ಮಾಡಬೇಕು. ಸೊ ಈಗ ನಾವು ಈ ಕೇಸಲ್ಲಿ ಏನ್ ಮಾಡ್ತೀವಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಟೇಕ್ ಪ್ರೈಮರಿ ಆಲ್ಕೋಹಾಲ್ ಜೊತೆಗೆ ಸೆಕೆಂಡರಿ ಆಲ್ಕೋಹಾಲ್ ಮತ್ತೆ ಟರ್ಷರಿ. ಸೊ ಮೂರನ್ನು ತಗೋತೀವಿ, ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ. ಸೊ ಆ ಮೂರನ್ನು ವೆನ್ ವಿ ರಿಯಾಕ್ಟ್ ವಿತ್ ಲೂಕಾಸ್ ರಿಯೇಜೆಂಟ್, ಸೊ ನಮ್ಗೆ ಪ್ರಾಡಕ್ಟ್ಸ್ ಏನ್ ಬರುತ್ತೆ
Okay, so ಈಗ order of the reactivity we already know that is tertiary is more reactive than secondary and primary. So ಈ ಲೂಕಾಸ್ ರಿಯೇಜೆಂಟ್ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಮೇಜರ್ ಆಗಿ ಟು ಡಿಟರ್ಮೈನ್ ದ ನೇಚರ್ ಆಫ್ ಆಲ್ಕೋಹಾಲ್, ಅಂದ್ರೆ ಟೈಪ್ ಆಫ್ ಆಲ್ಕೋಹಾಲ್ ನಮಗೆ ಕೊಟ್ಟಿರುವಂತದ್ರಲ್ಲಿ ಟರ್ಷರಿ ಆಲ್ಕೋಹಾಲ್ ಇದೆಯಾ, ಸೆಕೆಂಡರಿ ಆಲ್ಕೋಹಾಲ್ ಇದೆಯಾ, ಪ್ರೈಮರಿ ಆಲ್ಕೋಹಾಲ್ ಇದೆಯಾ ಅಂತ ಫೈಂಡ್ ಔಟ್ ಮಾಡಕ್ಕೆ. ದಿಸ್ ಅಗೇನ್ ಅ ಲ್ಯಾಬೊರೇಟರಿಕಲ್ ಪಾರ್ಟ್. ಸೊ ಲ್ಯಾಬ್ ಎಕ್ಸಾಮ್ಸ್ ಅಲ್ಲೂ ಕೂಡ ನಿಮ್ಗೆ ವೈವಾದಲ್ಲಿ ಇದನ್ನ ಕೇಳುವಂತದ್ದು ಇರ್ತದೆ. ಸೊ ಆ ಲ್ಯಾಬ್ ಎಕ್ಸಾಮ್ಗೂ ಕೂಡ ಇದು ಇಂಪಾರ್ಟೆಂಟ್. ದಿಸ್ ಆಲ್ಸೋ ದೇರ್ ಇನ್ ಯುವರ್ ಪ್ರಾಕ್ಟಿಕಲ್ಸ್. ಓಕೆ, ಸೊ ಅಲ್ಲಿ ನಾವು ಇದನ್ನ ಸ್ಟಡಿ ಮಾಡ್ತೀವಿ. ಓಕೆ, ಸೊ ವಿಲ್ ಸಿ ದಟ್. ಓಕೆ, ಸೊ ಹಿಯರ್ ಇಫ್ ಐ ಟೇಕ್ alcohol, and to that if I am going to add concentrated HCl plus anhydrous zinc chloride. So ಇಲ್ಲಿ ನನ್ನ ಹತ್ರ ಏನಾದ್ರು ಟರ್ಷರಿ ಆಲ್ಕೋಹಾಲ್ ಇದ್ರೆ, ನಾನು ಕೊಟ್ಟಿರುವಂತದ್ರಲ್ಲಿ ಟರ್ಷರಿ ಆಲ್ಕೋಹಾಲ್ ಇದ್ರೆ ವಿ ಅಬ್ಸರ್ವ್ ಇಮಿಡಿಯೇಟ್ ಟರ್ಬಿಡಿಟಿ. ದಿಸ್ ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಬೇಕು ಇದನ್ನ. You observe immediate turbidity. Turbidity ಅಂದ್ರೆ ಏನು? ಟರ್ಬಿಡಿಟಿ ಅಂದ್ರೆ ಏನು ಗೊತ್ತಿದ್ಯಾ? No, sir. No, sir. ಟರ್ಬಿಡಿಟಿ ಅಂದ್ರೆ ನಿಮ್ಗೆ ಬಬಲ್ಸ್ ಗಳು ಕಾಣಿಸ್ತದೆ ತುಂಬಾ. ಈ ಸೋಪ್ ಫೋಮ್ ನೋಡಿದಿರಲ್ವಾ ನೀವು? ಏನು ಈ Yes, sir. ಕ್ಲೋತ್ಸ್ ವಾಶ್ ಮಾಡ್ಬೇಕಾದ್ರೆ ನೀವು ಸೋಪ್ ಪೌಡರ್ ಹಾಕ್ತಿರಲ್ಲ ಬಕೆಟ್ ಒಳಗೆ, ಸೊ ಅವಾಗ ನೀವು ಅಬ್ಸರ್ವ್ ಮಾಡ್ತಿರಲ್ಲ, ಆ ತರ ಟರ್ಬಿಡಿಟಿನ ಅಬ್ಸರ್ವ್ ಮಾಡ್ತೀವಿ. ಓಕೆ, ಸೊ ಅಂದ್ರೆ ಈ ಟರ್ಷರಿ ಆಲ್ಕೋಹಾಲ್ ನಾನು ಏನಾದ್ರು ಟೆಸ್ಟಿಬಲ್ ತಗೊಂಡ್ರೆ, ಆ ಟರ್ಷರಿ ಆಲ್ಕೋಹಾಲ್ ನ ಟೆಸ್ಟಿಬಲ್ ತಗೊಂಡು ಲೆಟ್ಸ್ ಸೇ ಐ ಹ್ಯಾವ್ ಟೇಕನ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಸೊ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ನ ನಾನು ಟೆಸ್ಟಿಬಲ್ ತಗೊಂಡಿದ್ದೀನಿ. ಆ ಟೆಸ್ಟ್ ಟ್ಯೂಬ್ಗೆ ಏನ್ ಮಾಡ್ತಾ ಇದೀನಿ, ನಾವು ಆಡಿಂಗ್ ಕಾನ್ಸಂಟ್ರೇಟ್ HCl ಅಂಡ್ ZnCl. ಯಾವಾಗ ನಾನು ಕಾನ್ಸಂಟ್ರೇಟ್ HCl ಆಡ್ ಮಾಡಿ ZnCl ಆಡ್ ಮಾಡ್ತೀನೋ ತಕ್ಷಣ ಯು ವಿಲ್ ಅಬ್ಸರ್ವ್ ಟರ್ಬಿಡಿಟಿ. ದೇರ್ ಇಸ್ ನೋ ವಿದಿನ್ ಅ ಫ್ರಾಕ್ಷನ್ ಆಫ್ ಟೈಮ್, ವಿದಿನ್ ನೋ ಟೈಮ್ ಯು ವಿಲ್ ಅಬ್ಸರ್ವ್ ದ ಟರ್ಬಿಡಿಟಿ. ಆಡ್ ಮಾಡ್ತಿದ್ದಂಗೆ ಟರ್ಬಿಡಿಟಿ ಕಾಣಿಸುತ್ತೆ. ಸೊ ಅವಾಗ ನಮಗೆ ಕೊಟ್ಟಿರುವಂತ ಆಲ್ಕೋಹಾಲ್ ಏನಾಗಿರ್ತದೆ, ಟರ್ಷರಿ ಆಲ್ಕೋಹಾಲ್ ಆಗಿರ್ತದೆ. ಅದೇ ಟರ್ಬಿಡಿಟಿ ಇಫ್ ಇಟ್ ಕಮ್ಸ್ ಆಫ್ಟರ್ 5 minutes ಆಗಿದ ತಕ್ಷಣ ಬರಲ್ಲ. ಈಗ ಐಸೋಪ್ರೊಪೈಲ್ ಆಲ್ಕೋಹಾಲ್ ತಗೊಂಡಿದ್ದೀನಿ, ಐಸೋಪ್ರೊಪೈಲ್ ಆಲ್ಕೋಹಾಲ್ ತಗೊಂಡು ಐಸೋಪ್ರೊಪೈಲ್ ಆಲ್ಕೋಹಾಲ್ ಅಂದ್ರೆ ಲೆಟ್ಸ್ ಸೇ ಯುವರ್ ಸ್ಯಾನಿಟೈಸರ್ ತಗೊಂಡಿದ್ದೀನಿ ಅನ್ಕೊಳ್ಳಿ. ಸ್ಯಾನಿಟೈಸರ್ ತಗೊಂಡು ಅದಕ್ಕೆ ಕಾನ್ಸಂಟ್ರೇಟ್ HCl ಮತ್ತೆ ZnCl ಹಾಕ್ಬಿಟ್ಟು ಇಟ್ಕೊಂಡ್ರೆ ಟೆಸ್ಟ್ ಟ್ಯೂಬ್ ಅಲ್ಲಿ ಸುಮಾರು ಒಂದು 5 ನಿಮಿಷ ಹಂಗೆ ಅದನ್ನ ಸ್ಟ್ಯಾಂಡಿಂಗ್ ಅಲ್ಲಿ ಇಟ್ರೆ ಅವಾಗ ಏನಾಗುತ್ತೆ, ಟರ್ಬಿಡಿಟಿ ಸ್ಲೋಲಿ ಫಾರ್ಮೇಶನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಲೋಲಿ ವಿಲ್ ಅಬ್ಸರ್ವ್ ದ ಟರ್ಬಿಡಿಟಿ ಫಾರ್ಮೇಶನ್. So that will indicate the presence of secondary alcohol. So ಅದೇ ರೀತಿ if you take primary alcohol, ಮೆಥನಾಲ್ ಎಥನಾಲ್ ತಗೊಂಡ್ರೆ ಅವಾಗ ಏನಾಗುತ್ತೆ, ಟರ್ಬಿಡಿಟಿ ನಮ್ಗೆ you will find turbidity only after heating. You will observe the turbidity only after heating. ಅಂದ್ರೆ ಹೀಟ್ ಮಾಡಿದಾಗ ಮಾತ್ರ ನಮ್ಗೆ ಟರ್ಬಿಡಿಟಿ ಕಾಣಿಸುತ್ತೆ, ಇಲ್ಲ ಅಂದ್ರೆ ಟರ್ಬಿಡಿಟಿ ಕಾಣಿಸಲ್ಲ. ಮೆಥನಾಲ್ ತಗೊಂಡ್ಬಿಟ್ಟು ಆ ಮೆಥನಾಲ್ಗೆ ಕಾನ್ಸಂಟ್ರೇಟ್ ZnCl ಆಡ್ ಮಾಡಿದ್ರೆ ನೀವು ಅವಾಗ ಟರ್ಬಿಡಿಟಿ ಬರಲ್ಲ. 5 ನಿಮಿಷ ಇಟ್ಟರು ಟರ್ಬಿಡಿಟಿ ಬರಲ್ಲ, 10 ನಿಮಿಷ ಇಟ್ಟರು ಟರ್ಬಿಡಿಟಿ ಬರಲ್ಲ, ಒಂದು ವಾರ ಇಟ್ಟರು ಟರ್ಬಿಡಿಟಿ ಬರಲ್ಲ. ಅದನ್ನ ನೀವು ಹೀಟ್ ಮಾಡಿದ್ರೆ ತಕ್ಷಣ ಟರ್ಬಿಡಿಟಿ ಫಾರ್ಮೇಶನ್ ಆಗುತ್ತೆ. ಬಟ್ ಹೀಟ್ ಮಾಡ್ಲೇಬೇಕು. ಅಂದ್ರೆ ಇಲ್ಲಿ ಏನ್ ಮಾಡ್ತಿದೀವಿ, ಅದರ್ ಎನರ್ಜಿ ಸೋರ್ಸ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಅದನ್ನೇ ನಾನು ರಿಯಾಕ್ಟಿಂಗ್ ಆರ್ಡರ್ ಇಲ್ಲಿ ಹೇಳಿದ್ದು, ಟರ್ಷರಿ ಇಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಸೆಕೆಂಡರಿ ಅಂಡ್ ಪ್ರೈಮರಿ ಅಂತ. ಸೊ ದಟ್ ಇಸ್ ವೈ ವಿ ಅಬ್ಸರ್ವ್ ದಿಸ್. ಸೊ ಅದ್ರ ಬೇಸಿಸ್ ಮೇಲೆ ಏನು ಟರ್ಷರಿ ಆಲ್ಕೋಹಾಲ್ಸ್ ಇರುತ್ತೆ ಅದು ಮೋರ್ ರಿಯಾಕ್ಟ್ ಆಗಿರುತ್ತೆ, ಯಾಕಂದ್ರೆ ಇಮಿಡಿಯೇಟ್ ಟರ್ಬಿಡಿಟಿ ಕೊಡುತ್ತೆ. ಸೆಕೆಂಡರಿ ಆಲ್ಕೋಹಾಲ್ಸ್ ಟರ್ಷರಿಗಿಂತ ಸ್ವಲ್ಪ ಲೆಸ್ ರಿಯಾಕ್ಟಿವ್, 5 ನಿಮಿಷ ಆದ್ಮೇಲೆ ಟರ್ಬಿಡಿಟಿ ಬರುತ್ತೆ. ಪ್ರೈಮರಿ ಆಲ್ಕೋಹಾಲ್ ಲೀಸ್ಟ್ ರಿಯಾಕ್ಟಿವ್. ಸೊ ಅದರಿಂದ ನೀವು ಹೀಟ್ ಮಾಡಿದ್ರೆ ಮಾತ್ರ ಟರ್ಬಿಡಿಟಿ ಬರುತ್ತೆ. ಕ್ಲಿಯರ್ ಆಗಿದೆ ಎಲ್ರಿಗೂ? Yes, sir. ಸೊ ಇಲ್ಲಿ ಒಂದು ನಿಮ್ಗೆ ವೈವಾಗ ಕೂತ್ಕೊಂಡಿರ್ತೀರಾ, ವೈವಾದಲ್ಲಿ ನಿಮ್ಗೆ ಪ್ರಾಕ್ಟಿಕಲ್ ಮಾಡ್ತಿದ್ದವರು ಎಕ್ಸ್ಟರ್ನಲ್ ಕೇಳ್ತಾರೆ ಒಂದು ಕ್ವಶನ್, ವಿಚ್ ಆಲ್ಕೋಹಾಲ್ಸ್ ವಿಲ್ ಗಿವ್ ಯು ಫಾಸ್ಟೆಸ್ಟ್ ಆಲ್ಕೈಲ್ ಹ್ಯಾಲೈಡ್ ಅಂತ.
tertiary alcohol. ಎಕ್ಸಾಕ್ಟ್ಲಿ ನೀವ್ ಹೇಳ್ಬೇಕು. ವಿಚ್ ಆಲ್ಕೋಹಾಲ್ ವಿಲ್ ಗಿವ್ ಯು ಫಾಸ್ಟೆಸ್ಟ್ ಆಲ್ಕೈಲ್ ಹ್ಯಾಲೈಡ್ ಅಂತ ಕೇಳ್ತಾರೆ. ಅಂದ್ರೆ ಆಲ್ಕೋಹಾಲ್ ಇಂದ ಆಲ್ಕೈಲ್ ಹ್ಯಾಲೈಡ್ ನಾವು ಪ್ರಿಪೇರ್ ಮಾಡ್ತಾ ಇದೀವಿ. ನೋ ದಟ್. ಓಕೆ, ಅವರು ಆಲ್ಕೋಹಾಲ್ ಯಾವ್ದು ಫಾಸ್ಟ್ ರಿಯಾಕ್ಟಿವ್ ಅಂತ ಕೇಳ್ತಾ ಇಲ್ಲ. ಯಾವ ಆಲ್ಕೋಹಾಲ್ ತಗೊಂಡ್ರೆ ನಿನ್ಗೆ ಆಲ್ಕೈಲ್ ಹ್ಯಾಲೈಡ್ ಬೇಗ ಬರುತ್ತಪ್ಪ ಅಂತ. ಸೊ ಅವಾಗ ನಮ್ಗೆ ಗೊತ್ತು ಟರ್ಷರಿ ಆಲ್ಕೋಹಾಲ್ ತಗೊಂಡಾಗ ರಿಯಾಕ್ಷನ್ ಜಾಸ್ತಿ, ರಿಯಾಕ್ಟಿವಿಟಿ ಜಾಸ್ತಿ. ಸೊ ಯು ವಿಲ್ ಗೆಟ್ ವಾಟ್ ಆಲ್ಕೈಲ್ ಹ್ಯಾಲೈಡ್. ಸೊ ಹಾಗಾದ್ರೆ ಇದು ಯಾವ ಮೆಕ್ಯಾನಿಸಮ್ ಫಾಲೋ ಮಾಡ್ತು ಅಂತ ಕೇಳ್ತಾರೆ. SN1. Yes, exactly. ಸಿ ನಿಮ್ಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದ್ದು ಕಾನ್ಸೆಪ್ಟ್ ಚೆನ್ನಾಗಿ ನಿಮ್ಗೆ ಅರ್ಥ ಆಗಿದ್ರೆ ಅವ್ರು ಹೆಂಗ್ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಹೇಳ್ಬೋದು. ಇದು ಈಗ SN1 SN2 ಬಗ್ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಕೇಳಬಾರ್ದು ಅಂತ ಏನು ರೂಲ್ಸ್ ಇಲ್ಲ. ಬಿಕಾಸ್ ಇಟ್ ಇಸ್ ರಿಲೇಟೆಡ್ ಟು ದ ಕಾನ್ಸೆಪ್ಟ್ ಹಿಯರ್. ಪ್ರಾಕ್ಟಿಕಲ್ ರಿಲೇಟ್ ಆಗಿದೆ, ಕೇಳ್ಬೋದು. SN1 ಕೇಳ್ಬೋದು, SN2 ಆದ್ರೂ ಕೇಳ್ಕೊಬೋದು. ಬಟ್ ನಮ್ಗೆ ಎಲ್ಲಾದ್ರದ್ದು ಕ್ಲಾರಿಟಿ ಇರ್ಬೇಕು, ನಮ್ಗೆ ಎಲ್ಲಾದ್ರದ್ದು ಐಡಿಯಾ ಇರ್ಬೇಕು. ಸೊ ಅವಾಗ ನಿಮ್ಗೆ ವೈವದಲ್ಲಿ ಫುಲ್ ಮಾರ್ಕ್ಸ್ ಸಿಗಕ್ ಸಾಧ್ಯ ಆಗುತ್ತೆ. ವೈವದಲ್ಲಿ 4 ಮಾರ್ಕ್ಸ್ ನೀವು ಮಿಸ್ ಮಾಡ್ಕೊಂಡ್ರೆ ನಿಮ್ಗೆ 100 ಮಾರ್ಕ್ಸ್ ಬರೋದಿಲ್ಲ. ಪ್ರಾಕ್ಟಿಕಲ್ ಅಲ್ಲಿ 1 ಮಾರ್ಕ್ಸ್ ಮಿಸ್ ಆದ್ರೂ ನಿಮ್ಗೆ 100 ಮಾರ್ಕ್ಸ್ ಬರೋದಿಲ್ಲ. ಥಿಯರಿ 70 ತಗೊಂಡ್ರು ಆಮೇಲೆ ಯೂಸ್ಲೆಸ್ ಆಗ್ಬಿಡುತ್ತೆ. ಸೊ ಪ್ರಾಕ್ಟಿಕಲ್ಸ್ ಆಲ್ಸೋ ಆಸ್ ದ ಸೇಮ್ ಈಕ್ವಲ್ ಇಂಪಾರ್ಟೆನ್ಸ್. ಓಕೆ, ಸೊ ಇನ್ನೂ ಒಂದು ಕ್ವಶನ್ ಕೇಳ್ತಾರೆ. ಯಾಕೆ ಟರ್ಷರಿ ಆಲ್ಕೋಹಾಲ್ ಅಲ್ಲೇ ಯು ಆರ್ ಫೈಂಡಿಂಗ್ ಇಮಿಡಿಯೇಟ್ ಟರ್ಬಿಡಿಟಿ, ಆರ್ ವೈ ಯು ಫೈಂಡಿಂಗ್ ಟರ್ಷರಿ ಆಲ್ಕೋಹಾಲ್ ಗಿವಿಂಗ್ ಫಾಸ್ಟೆಸ್ಟ್ ಆಲ್ಕೈಲ್ ಹ್ಯಾಲೈಡ್, ವೈ ಅಂತ ಕೇಳ್ತಾರೆ. ವಾಟ್ ವಿಲ್ ಬಿ ಯುವರ್ ಆನ್ಸರ್? ಅದನ್ನೇ ಕೇಳ್ತಾರೆ. ಯಾಕೆ ಅದೇ ಮೋರ್ ರಿಯಾಕ್ಟಿವ್? ವೈ ನಾಟ್ ಪ್ರೈಮರಿ? ವೈ ನಾಟ್ ಸೆಕೆಂಡರಿ? tertiary carbocation. ಇನ್ನೊಂದ್ಸತಿ ರಿಪೀಟ್ ಮಾಡಪ್ಪ ಅದನ್ನ. tertiary carbocations formation ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ನಾವಲ್ಲಿ ಮೇನ್ ಆಗಿ ಹೇಳ್ಬೇಕು ಯಾಕೆ ಮೋರ್ ರಿಯಾಕ್ಟಿವ್ ಅಂದ್ರೆ ಟರ್ಷರಿ ಕಾರ್ಬೋಕ್ಯಾಟೈನ್ ಫಾರ್ಮೇಶನ್ ಆಗುತ್ತೆ. ಯು ನೋ ದಟ್ SN1 ಮೆಕ್ಯಾನಿಸಮ್ ಕಾರ್ಬೋಕ್ಯಾಟೈನ್ ಫಾರ್ಮೇಶನ್ ಆಗೇ ಆಗುತ್ತೆ. ಆ ಕಾರ್ಬೋಕ್ಯಾಟೈನ್ ಮೋರ್ ಸ್ಟೇಬಲ್. ಫಸ್ಟ್ PUC ಚಾಪ್ಟರ್ ಅಲ್ಲಿ ಓದಿದ್ವಿ ಕಾರ್ಬೋಕ್ಯಾಟೈನ್ ಸ್ಟೆಬಿಲಿಟಿ. ಟರ್ಷರಿ ಇಸ್ ಮೋರ್ ಸ್ಟೇಬಲ್ ದನ್ ಸೆಕೆಂಡರಿ ದನ್ ಪ್ರೈಮರಿ. ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಕೂಡ ಅದನ್ನೇ ಹೇಳುತ್ತೆ. ಓಕೆ, ಸೊ ಅದನ್ನ ನೆನ್ಪಿಟ್ಕೊಬೇಕು ಸರ್. ಯಾಕೆ ಅಂದ್ರೆ ಟರ್ಷರಿ ಆಲ್ಕೋಹಾಲ್ ಅಲ್ಲಿ ಟರ್ಷರಿ ಕಾರ್ಬೋಕ್ಯಾಟೈನ್ ಫಾರ್ಮೇಶನ್ ಆಗುತ್ತೆ, ವಿಚ್ ಇಸ್ ಮೋರ್ ಸ್ಟೇಬಲ್. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಅ ಇಮಿಡಿಯೇಟ್ ರಿಯಾಕ್ಷನ್ ಅಂತ. ಓಕೆ, ಸೊ ಅದ್ರದ್ದು ಒಂದು ಮೆಕ್ಯಾನಿಸಮ್ ತೋರಿಸ್ತೀನಿ ನಾನೀಗ. ಸೊ ಇದೆಲ್ಲ ಕ್ಲಿಯರ್ ಆಯ್ತಾ ಇಷ್ಟು? Yes. Okay, I'll clear this one. Okay, so we'll see the mechanism of Lucas reagent ಅಥವಾ ಲೂಕಸ್ ಟೆಸ್ಟ್. ಇದನ್ನ ಲೂಕಸ್ ಟೆಸ್ಟ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಲೂಕಸ್ ಟೆಸ್ಟ್ ಅಂದಾಗ ನೀವು ನೆನ್ಪಿಟ್ಕೊಬೇಕು ಟರ್ಷರಿ ಆಲ್ಕೋಹಾಲ್ ಟರ್ಬಿಡಿಟಿ ಫಾಸ್ಟ್ ಆಗಿ ಬರುತ್ತೆ, ಸೆಕೆಂಡರಿ ಆಲ್ಕೋಹಾಲ್ ಆಫ್ಟರ್ 5 minutes ಟರ್ಬಿಡಿಟಿ ಬರುತ್ತೆ, ಪ್ರೈಮರಿ ಆಲ್ಕೋಹಾಲ್ಗೆ ಹೀಟ್ ಮಾಡಿದ್ಮೇಲೆ ಮಾತ್ರ ಟರ್ಬಿಡಿಟಿ ಬರುತ್ತೆ ಅಂತ. ಓಕೆ, so I have taken here primary alcohol, just understanding purpose ಗೆ ತಗೊಂಡಿರ್ತೀನಿ. So ZnCl2 ಇದೆ. ಸೊ ಈ ZnCl2 ಏನಿದೆ, ಇಟ್ ಈಸ್ ಗೋಯಿಂಗ್ ಟು ಬಿ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಸಿಸ್. ಲಿವಿಸ್ ಆಸಿಡ್ ಇದು ZnCl2. ಇದೇನ್ ಮಾಡುತ್ತೆ, ಆಕ್ಸಿಜನ್ ಇರೋ ಎಲೆಕ್ಟ್ರಾನ್ ನ ತಗೊಳುತ್ತೆ. ಸೊ ಆಕ್ಸಿಜನ್ ಇಂದ ಎಲೆಕ್ಟ್ರಾನ್ ನ ZnCl2 ತಗೊಂಡಾಗ we observe oxygen getting positive charge because it has taken electron. ಅಲ್ಲ, Zn ಗೆ ಎಲೆಕ್ಟ್ರಾನ್ ಕೊಟ್ಟಿದೆ ಅಂಡ್ Zn ಎಲೆಕ್ಟ್ರಾನ್ ತಗೊಂಡಿರೋದ್ರಿಂದ ಇಟ್ ವಿಲ್ ಗೆಟ್ ಅ ನೆಗೆಟಿವ್ ಚಾರ್ಜ್. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆಕ್ಸಿಜನ್ ಯಾವತ್ತು ಪಾಸಿಟಿವ್ ಸ್ಟೇಟ್ ಅಲ್ಲಿ ಉಳ್ಕೊಳ್ಳಲ್ಲ, ಅವಾಗ ಅದು ಕಷ್ಟ, ತುಂಬಾ ಅನ್ಸ್ಟೇಬಿಲಿಟಿ. ಸೊ ಅದೇನ್ ಮಾಡುತ್ತೆ, ಇಲ್ಲಿಂದ ಎಲೆಕ್ಟ್ರಾನ್ ಡ್ರಾ ಮಾಡುತ್ತೆ. ಓಕೆ, ಸೊ ಇಲ್ಲಿಂದ ಎಲೆಕ್ಟ್ರಾನ್ ಡ್ರಾ ಮಾಡ್ಕೊಂಡಾಗ ಆರ್ ಕಮ್ಸ್ ಔಟ್ ಆಸ್ ಆರ್ ಪ್ಲಸ್. ಜೊತೆಗೆ ಆಕ್ಸಿಜನ್ ತನ್ನ ಪಾಸಿಟಿವ್ ಚಾರ್ಜ್ ನ ಕಳ್ಕೊಳ್ಳುತ್ತೆ, ಬಟ್ ZnCl ಇರೋ ನೆಗೆಟಿವ್ ಚಾರ್ಜ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ಈ ಕೇಸಲ್ಲಿ ಏನಾಯ್ತು, ಇವಾಗ ನಮ್ಗೆ ಆರ್ ಪ್ಲಸ್ ಬಂತು. ಈ ಆರ್ ಪ್ಲಸ್ ಏನಿದು, Carbocation. ದಿಸ್ ಇಸ್ ದ ಕಾರ್ಬೋಕ್ಯಾಟೈನ್. ನೋಡಿ, ಇದು ಕಾರ್ಬೋಕ್ಯಾಟೈನ್. ಈ ಕಾರ್ಬೋಕ್ಯಾಟೈನ್ ಫಾರ್ಮೇಶನ್ ಆಗೋ ಸ್ಟೆಪ್ ಏನ್ ಸ್ಟೆಪ್ ಅಂತ ಹೇಳಿದೆ ನಾನು? Intermediate. ಇಲ್ಲ, ಇನ್ನೊಂದು ವರ್ಡ್ ಹೇಳಿದೆ. ಎಕ್ಸಾಕ್ಟ್ಲಿ. ಸೊ ದಟ್ ಈಸ್ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಯಾವತ್ತು ಫಾಸ್ಟ್ ಸ್ಲೋನಾ? Slow.
ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಥವಾ ಕಾರ್ಬೋಕೇಟನ್ ಫಾರ್ಮೇಶನ್ ಆಗೋ ಸ್ಟೆಪ್ ಆಲ್ವೇಸ್ ಸ್ಲೋ ಸ್ಟೆಪ್. ಓಕೆ, ಸೊ ಸ್ಟೆಪ್ ಅಲ್ಲಿ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಇದು. ಸೊ ನೆಕ್ಸ್ಟ್ ಈ ಕಾರ್ಬೋಕೇಟನ್ ಬೇಸಿಸ್ ಮೇಲೆ ಈಗ ನಾನು ಸ್ಟೆಬಿಲಿಟಿ ಹೇಳೋದು. ಈ ಕಾರ್ಬೋಕೇಟನ್ ಪ್ರೈಮರಿ ಆಗಿದ್ರೆ ಲೆಸ್ ಸ್ಟೇಬಲ್, ಸೆಕೆಂಡರಿ ಆಗಿದ್ರೆ ಸ್ವಲ್ಪ ಸ್ಟೇಬಲ್, ಟರ್ಷರಿ ಆಗಿದ್ರೆ ಮೋರ್ ಸ್ಟೇಬಲ್. So next from this, I think the Zoom class will end. You need to re-log in. Next ಆಗುತ್ತೆ. Okay, ಇಷ್ಟು ಬರ್ಕೊಂಡಿರಿ. ನೆಕ್ಸ್ಟ್ ಇಲ್ಲಿಂದಾನೆ ಕಂಟಿನ್ಯೂ ಮಾಡ್ತೀನಿ. ಓಕೆ.